ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದ ಮೇಲೆ ಬರುವ 2 ಅಂಕದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ. ಈ ಪಾಠದಿಂದ ಒಟ್ಟು ನಿಮಗೆ 5 ಅಂಕಗಳು ಬರ್ತವೆ. ಈಗಾಗಲೇ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಲೆಕ್ಕವನ್ನು ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ವಿಡಿಯೋದಲ್ಲಿ ಹೇಳಿನಿ, ಅಲ್ಲಿ ಹೋಗಿ ನೋಡ್ರಿ. ನೆಕ್ಸ್ಟ್ ಈ ಪಾಠದಾಗ ನಾನು ಲಸ ಮತ್ತು ಮಸಗಳಿಗೆ ಸಂಬಂಧಿಸಿದಂಥ 2 ಅಂಕಗಳಿಗೆ ಬರುವ ಲೆಕ್ಕಗಳನ್ನು ಹೇಳ್ತೀನಿ. 2 ಅಂಕಗಳಿಗೆ ಕೇಳಿರ್ತಕ್ಕಂಥ ಇಲ್ಲಿ ಪ್ರಶ್ನೆ ಇದೆ ನೋಡ್ರಿ. 2 ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿವೆ ಅಂತ ಹೇಳತ್ತಾರ. ಇವುಗಳ ಅಗಲ 42 ಸೆಂಟಿಮೀಟರ್ಗೆ ಸಮವಾಗಿದೆ. ನೋಡ್ರಿ, ಉದ್ದಗಳು 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಅದ, ಮತ್ತು ಅಗಲ ಎಷ್ಟದ 42 ಸೆಂಟಿಮೀಟರ್ ಅದ. 2 ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕಗಳ ಗರಿಷ್ಠ ಉದ್ದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಈ ರೀತಿ ಲೆಕ್ಕ ಏನರ ಬಂತಂದ್ರ ನೀವು ಪ್ರಮುಖವಾಗಿ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ಗರಿಷ್ಠ ಉದ್ದ ಅಂತ ಕೇಳಿದ್ರಂದ್ರ ಇಂಥ ಲೆಕ್ಕದಾಗ ಏನಾರ ನಿಮಗೆ ಗರಿಷ್ಠ ಅಂತ ಬಂತಂದ್ರ ನೀವ್ ಏನ್ ಮಾಡ್ಬೇಕಂದ್ರ ಮಸಾಹವನ್ನ ಕಂಡುಹಿಡಿಬೇಕು. ಮಹತ್ತಮ, ಸಾಮಾನ್ಯ, ಅಪವರ್ತ್ಯ. ನೋಡ್ರಿ, ಗರಿಷ್ಠ ಬಂದ್ರ ಮಸ ಕಂಡುಹಿಡಿಬೇಕು, ಕನಿಷ್ಠ ಅಂತ ಕೇಳಿದ್ರಂದ್ರ ಲಸವನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ನೋಡ್ರಿ, ಹಾಗೂ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆ ಲೆಕ್ಕಾಚಾರ ಮಾಡ್ರಿ ಅಂತ ಹೇಳಕತ್ತಾರ. ಈಗ ಫಸ್ಟ್ ಏನ್ ಮಾಡ್ಬೇಕಂದ್ರ ನೀವು 2 ಸಂಖ್ಯೆಗಳ ಮಸವನ್ನ ಕಂಡುಹಿಡಿಬೇಕು. ಯಾಕಂದ್ರ ಇಲ್ಲಿ ಏನಂತ ಕೊಟ್ಟಾರ, ಗರಿಷ್ಠ ಅಂತ ಕೊಟ್ಟಾರ. ಯಾವ್ಯಾವ ಕೊಟ್ಟಾರ ನೋಡ್ರಿ, ಉದ್ದಗಳು 84 ಮತ್ತು 126 ಸೆಂಟಿಮೀಟರ್ ಅದ. ಇವುಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಏನ್ ಮಾಡ್ಬೇಕು, ನೀವು ಮಸವನ್ನ ಕಂಡುಹಿಡಿಬೇಕು. ಫಸ್ಟ್ ಏನದ್ ನೋಡ್ರಿ, ಇಲ್ಲಿ 84 ಅದ. ಇನ್ನೊಂದ್ ಏನದ್ ನೋಡ್ರಿ, 126 ಅದ. ಇವುಗಳ ಏನ್ ಮಾಡ್ಬೇಕು, ನೀವು ಮಸವನ್ನ ಕಂಡುಹಿಡಿಬೇಕು. ಯಾವ ವಿಧಾನದಿಂದ? ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಇಲ್ಲಿ ನೋಡ್ರಿ, ಏನ್ ಮಾಡ್ತೀರಿ, 2 4 8, 2 2 4. ನೆಕ್ಸ್ಟ್ 2 2 4, 2 1 2. ನೆಕ್ಸ್ಟ್ 2ರ ಮಗ್ಗಿಗೆ 21 ಬರಲ್ಲ, 3 ತಗೋರಿ, 3 7 21. ನೆಕ್ಸ್ಟ್ 7 1 7. ಫಸ್ಟ್ ಇದು ಬರ್ಕೋರಿ, 84 ಬರ್ಕೋರಿ. ಅವುಗಳ ಅಪವರ್ತನಗಳು ಏನೇನದಾವ ನೋಡ್ರಿ, 2 ಗುಣಿಲೆ 2 ಗುಣಿಲೆ 3 ಗುಣಿಲೆ 7. ನೆನಪಿಟ್ಟುಕೋರಿ, ಅವಿಭಾಜ್ಯ ಅಪವರ್ತನ ಅಂದ್ರೆ ಇಲ್ಲಿ ಬರುವಂತ ಸಂಖ್ಯೆಗಳು ಎಂತ ಸಂಖ್ಯೆಗಳು ಆಗಬೇಕು, ಅವಿಭಾಜ್ಯ ಸಂಖ್ಯೆಗಳೇ ಇರಬೇಕು. ನೆಕ್ಸ್ಟ್ ಏನದ ನೋಡ್ರಿ, ಇಲ್ಲಿ 126 ಅದ. 126ರ ಅಪವರ್ತನಗಳನ್ನು ಬರ್ಕೋರಿ. 2ರ ಮಗ್ಗೆ ಭಾಗ ಹೋಗ್ತದ, 2 6 12, 2 3 6. ನೆಕ್ಸ್ಟ್ ಇದು 2ರ ಮಗ್ಗೆ ಹೋಗೋದಿಲ್ಲ, 3ರ ಮಗ್ಗೆ ಹೋಗ್ತದ. 3 ಅನ್ನೋದು ಅವಿಭಾಜ್ಯ ಸಂಖ್ಯೆ, 3 2 6, 3 1 3. ನೆಕ್ಸ್ಟ್ 7 3 21. ನೆಕ್ಸ್ಟ್ 3 1 ಎಷ್ಟು 3. ಇದು ಹೆಂಗ್ ಬರ್ಕೋಬಹುದು, 2 ಗುಣಿಲೆ 3 ಗುಣಿಲೆ 7 ಗುಣಿಲೆ 3. ನೀವು ನೆನಪಿಟ್ಟುಕೋರಿ ವಿದ್ಯಾರ್ಥಿಗಳೇ, ಮಸವನ್ನ ಕಂಡುಹಿಡಿಬೇಕಾಗಿತ್ತಂದ್ರ 2ರ ಒಳಗೆ ಏನ್ ಕಾಮನ್ ಅದಾವ ಆ ಸಂಖ್ಯೆಗಳನ್ನ ಮಾತ್ರ ಏನ್ ಮಾಡ್ಬೇಕು, ತಗೋಬೇಕು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮಸವನ್ನ ಕಂಡುಹಿಡಿಬೇಕಾಗಿತ್ತಂದ್ರ 2ರ ಒಳಗೆ ಏನ್ ಕಾಮನ್ ಅದಾವ ಅಂದ್ರ ಸಾಮಾನ್ಯ ಸಂಖ್ಯೆಗಳು ಯಾವ್ಯಾವ ಅದಾವ ಅವುಗಳನ್ನ ಅಷ್ಟೇ ತಗೋಬೇಕು. ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 2 ಅದ, ಇಲ್ಲೊಂದು ಜೋಡಿ ಐತ. ನೆಕ್ಸ್ಟ್ 3 ಏನದ, 3 2 ಕಡೆ ಅದ, ಇದೊಂದು ಜೋಡಿ ಆಯ್ತು. ನೆಕ್ಸ್ಟ್ 7 ಏನದ, 7 2 ಕಡೆ ಅದ. ಅದಕ್ಕೆ ಏನ್ ಮಾಡ್ರಿ, 2 ಒಂದ್ಸಲ ಬರ್ಕೋರಿ, ಇಲ್ಲಿ 3 ಒಂದ್ಸಲ ಬರ್ಕೋರಿ, 7 ಒಂದ್ಸಲ ಬರ್ಕೋರಿ. ಇವುಗಳನ್ನ ಏನ್ ಮಾಡ್ರಿ, ಗುಣಾಕಾರ ಮಾಡ್ರಿ. 3 2 6, 6 7 ಎಷ್ಟು 42. ನೋಡ್ರಿ, 42 ಸೆಂಟಿಮೀಟರ್. ಸೆಂಟಿಮೀಟರ್ನ ಕೊಟ್ಟಾರ, ಅದಕ್ಕೆ ಸೆಂಟಿಮೀಟರ್. ಅಂದ್ರ ಗಾಜಿನ ಫಲಕಗಳ ಗರಿಷ್ಠ ಉದ್ದ ಎಷ್ಟು ಬಂತು, 42 ಸೆಂಟಿಮೀಟರ್. ನೆನಪಿಟ್ಟುಕೋರಿ, ಗರಿಷ್ಠ ಅಂದ್ರ ಮಸ, ಕನಿಷ್ಠ ಅಂದ್ರ ಲಸ. ಈಗ ಒಂದ್ ಕ್ವಶನ್ ಮುಗಿತ್ತು, ಗರಿಷ್ಠ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ನೆಕ್ಸ್ಟ್, ಹಾಗೂ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆ ಲೆಕ್ಕಾಚಾರ ಮಾಡ್ರಿ ಅಂತ ಹೇಳ್ಯಾರ. ನೋಡ್ರಿ, ಗಾಜಿನ ಫಲಕಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿತ್ತಂದ್ರ ಆ ಉದ್ದದೊಂದಿಗೆ ಏನ್ ಮಾಡ್ಬೇಕು, ಈ ಮಸವನ್ನ ಏನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು. ನೋಡ್ರಿ, ಫಸ್ಟ್ ಬರ್ಕೋರಿ, ಮೊದಲ ಮೇಜಿಗೆ
ಹಾಸಲು ಬೇಕಾದ ಗಾಜಿನ ಫಲಕಗಳ ಸಂಖ್ಯೆ. ಗಾಜಿನ ಫಲಕಗಳ ಸಂಖ್ಯೆ ನೋಡ್ರಿ, ಒಂದನೇ ಮೇಜಿನ ಉದ್ದ ಎಷ್ಟದ? 84 ಅದ. ಅದಕ್ಕೆ 84 ಡಿವೈಡೆಡ್ ಬೈ ಎಷ್ಟು ಬರ್ಕೋತ್ರಿ ಇಲ್ಲಿ? 42. ಕಡ್ತಾ ಬಿಡ್ರಿ. 42 ಒಂದ್ಲೆ 42 ಎರಡ್ಲೆ ಎಷ್ಟು ಬಂತು? 84 ಬಂತು. ಸಂಖ್ಯೆ ಎಷ್ಟು ಬಂತು ಇಲ್ಲಿ? 2 ಬಂತು. ನೆಕ್ಸ್ಟ್ ನೋಡ್ರಿ, ಎರಡನೇ ನೀವು ಬರೀಬೇಕಾ? ನಾ ಇಲ್ಲಿ ಇದು ಕೊಟ್ಕೊಂತ ಹೋಗಿರ್ತೀನಿ. ಎರಡನೇ ಮೇಜಿಗೆ ಹಾಸಲು ಬೇಕಾದ ಗಾಜಿನ ಫಲಕಗಳ ಸಂಖ್ಯೆ ಕಂಡುಹಿಡಿಬೇಕಾಗಿತ್ತಂದ್ರ ಎರಡನೇ ಮೇಜಿನ ಉದ್ದ ಎಷ್ಟು ಬಂದದ ನೋಡ್ರಿ ಇಲ್ಲಿ? 126 ಡಿವೈಡೆಡ್ ಬೈ ಮೊಸ ಎಷ್ಟದ? 42. ಇಲ್ಲಿ ಕಡ್ತಾ ಹೊಡಿರಿ ನೋಡಮ್ಮ ಹೆಂಗ್ ಬರ್ತದ. ಇವೆರಡು ಯಾವ ಮಗ್ಯಾಗ ಓದ್ತಾವ? 2ರ ಮಗ್ಯಾಗನು ಓದ್ತಾವ. ನಾ ಡೈರೆಕ್ಟ್ ಆಗಿ ಹೊಡಿತೀನಿ. 42 ಒಂದ್ಲೆ 42 ಮೂರ್ಲೆ ಎಷ್ಟು ಬಂತು? ಸಂಖ್ಯೆ ಎಷ್ಟು ಬಂತು? 3 ಬಂತು. ಇಷ್ಟು ಬಿಡಿಸಿದ್ರಿ ಅಂದ್ರೆ ನಿಮಗ 2 ಮಾರ್ಕ್ಸ್ ಬರ್ತದ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ. ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನ ಹಾಸಬೇಕಾಗಿದೆ. ಅಂದ್ರ ಒಂದು ಸಭಾಂಗಣದ ಆ ನೆಲಕ್ಕ ಹಾಸುಗಲ್ಲ ಅಂದ್ರೇನು? ಪರ್ಸಿ ಅಂತಿರಲ್ಲ, ಅದಕ್ಕೇನಂತ ಕರೀತಾರ? ಹಾಸುಗಲ್ಲು ಅಂತ ಕರೀತಾರೆ. ಹಾಸಬೇಕಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 72 ಅಡಿಗಳಾಗಿವೆ. ಉದ್ದ ಮತ್ತು ಅಗಲಗಳು ಕೊಟ್ಟಾರ. ನೆಕ್ಸ್ಟ್, ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳ ಅಂಚಿನ ಗರಿಷ್ಠ ಉದ್ದ. ನೆನಪಿಟ್ಟುಕೋರಿ, ಇಷ್ಟೆಲ್ಲ ಕ್ವಶನ್ ಓದೋದು ಒಂದೇ, ಇದಿಷ್ಟೇ ತಿಳ್ಕೋದನ್ನು ಒಂದೇ. ನೆನಪಿಟ್ಟುಕೋರಿ, ಗರಿಷ್ಠ ಉದ್ದ ಅಂದ್ರೆ ಏನ್ ಕಂಡುಹಿಡಿಬೇಕು? ಮೊಸವನ್ನ ಕಂಡುಹಿಡಿಬೇಕು. ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನ ಲೆಕ್ಕಾಚಾರ ಮಾಡ್ರಿ ಅಂತ ಹೇಳತ್ತಾರ. ಅಂದ್ರೆ ನೀವು ಕ್ವಶನ್ ನೋಡಲಿ ಏನಾಗ್ಬಿಡ್ತೀರಿ? ಗಾಬರಿ ಆತ್ರಿ. ಇಷ್ಟು ದೊಡ್ಡದಲ್ಲ ಕ್ವಶನ್ ಅಂತಂದು, ಆದ್ರ ಅದ್ರೊಳಗ ಏನೂ ಇಲ್ಲ. ಫಸ್ಟ್ ಏನ್ ಮಾಡ್ರಿ? ಅವ್ ಎರಡರ ಮೊಸವನ್ನ ಕಂಡುಹಿಡಿಯಿರಿ. ಆಮೇಲೆ ಏನ್ ಮಾಡ್ರಿ? ಬಂದಂತ ಮೊಸಕ್ಕ ಭಾಗಾಕಾರ ಮಾಡ್ಬೇಕು. ಈಗ ನೋಡ್ರಿ, ಫಸ್ಟ್ ಮೊಸವನ್ನ ಯಾವ ವಿಧಾನದಿಂದ ಕಂಡುಹಿಡಿಬೇಕು? ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ನೋಡ್ರಿ ಹೆಂಗ್ ಕಂಡುಹಿಡಿತೀನ? ಪರಿಹಾರ ಅಂತ ಬರ್ಕೋರಿ. ಏನ್ ಕಂಡುಹಿಡಿಬೇಕು? ಫಸ್ಟ್ ಅಂಚಿನ ಗರಿಷ್ಠ ಉದ್ದ. ಅಂಚಿನ ಗರಿಷ್ಠ ಉದ್ದ ಏನೇನು ಕೊಟ್ಟಾರ ನೋಡ್ರಿ. ಫಸ್ಟ್ ಅಲ್ಲಿ ಒಂದು 112 ಕೊಟ್ಟಾರ, ಇನ್ನೊಂದೇನು ಕೊಟ್ಟಾರ? 72 ಕೊಟ್ಟಾರ. ಇವೆರಡನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು. ಇವು ನೋಡ್ರಿ, 2ರ ಮಗ್ಗಿಲೆ ಭಾಗ ಓದ್ತದ. 2 5ಲೆ 10, 11 10 ಹೋದ್ರೆ ಎಷ್ಟು ಉಳಿತದ? 1 ಉಳಿತದ, 12 ಆಗ್ತದ. 2 6ಲೆ 12. ನೆಕ್ಸ್ಟ್ ನೋಡ್ರಿ, 2 2ಲೆ 4, ಇಲ್ಲಿ 1 ಉಳಿತದ. 2 8ಲೆ 16. ನೆಕ್ಸ್ಟ್ 2ರ ಮಗ್ಗೆ ಓದ್ತದ. 2 1ಲೆ 2, 2 4ಲೆ 8. ನೆಕ್ಸ್ಟ್ 2 7ಲೆ 14, 7 1ಲೆ 7. ಇವೆಲ್ಲ ಎಂತ ಸಂಖ್ಯೆಗಳು ಅದಾವ? ಅವಿಭಾಜ್ಯ ಸಂಖ್ಯೆಗಳು ಅದಾವ. ಅದಕ್ಕೆ ಇಲ್ಲಿ ನೋಡ್ರಿ ಹೆಂಗ್ ಬರ್ಕೋತೀನಿ? 112ರ ಮುಂದೆ ಏನು ಬರೀತೀರಿ? ಅಪವರ್ತನಗಳು 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 7. ನೆಕ್ಸ್ಟ್ ಏನದಲ್ಲಿ? 72 ಅದ. 72ರ ಅಪವರ್ತನಗಳನ್ನ ಕಂಡುಹಿಡಿಯಿರಿ. ಈಗ 2 3ಲೆ 6, 7ರನಾಗ 6 ಹೋದ್ರೆ 1 ಉಳಿತದ, 12 ಆಗ್ತದ. 2 6ಲೆ 12. ನೆಕ್ಸ್ಟ್ ನೋಡ್ರಿ, 2ರ ಮಗೆ ಓದ್ತದ. 2 1ಲೆ 2. ನೆಕ್ಸ್ಟ್ ಇಲ್ಲಿ 1 ಉಳಿತದ, 18 ಆಗ್ತದ. 2 8ಲೆ 16. ನೆಕ್ಸ್ಟ್ 2 9ಲೆ 18, 3 3ಲೆ 9, 3 1ಲೆ 3. ಅವುಗಳನ್ನ ಬರ್ಕೋರಿ. 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 3 ಗುಣಿಲೆ 3. ನೋಡ್ರಿ, ಮೊಸ ಅಂದ್ರೆ ಏನ್ ಹೇಳಿದ್ದೆ? ಇವೆರಡರನಾಗು ಏನ್ ಕಾಮನ್ ಇರ್ತಾವಲ್ಲ ಅವು ಬರ್ಕೋಬೇಕು. ನೋಡ್ರಿ, 2 ಒಂದು ಸಲ ಕಾಮನ್ ಅದ, ಇನ್ನೊಂದು ಸಲ 2 ಕಾಮನ್ ಅದ. ನೆಕ್ಸ್ಟ್ ಇನ್ನೊಂದು ಸಲ 2 ಕಾಮನ್ ಅದಾವ. ಇಲ್ಲಿ ನೆಕ್ಸ್ಟ್ ಇವು ಯಾವ ಕಾಮನ್ ಇಲ್ಲ. ಅದಕ್ಕೆ ನೋಡ್ರಿ, 2 ಗುಣಿಲೆ 2 ಗುಣಿಲೆ 2 ಇಸ್ ಈಕ್ವಲ್ ಟು 2 2ಲೆ 4, 4 2ಲೆ ಎಷ್ಟು? 8. ಎದ್ರನಾಗ ಕೊಟ್ಟಾರ ನೋಡ್ರಿ? ಅದು ಅಡಿ ಒಳಗೆ ಕೊಟ್ಟಾರ. 8 ಅಡಿ. ಅಂದ್ರ ಅಂಚಿನ ಗರಿಷ್ಠ ಉದ್ದ ಎಷ್ಟು? 8 ಅಡಿ. ಈಗ ಒಂದು ಕ್ವಶನ್ ಮುಗಿತ್ತು. ನೆಕ್ಸ್ಟ್ ನೋಡ್ರಿ, ನೆಲಕ್ಕೆ ಹಾಸಲು ಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನ ಲೆಕ್ಕಾಚಾರ ಮಾಡ್ರಿ ಅಂತ ಹೇಳಕತ್ತಾರ. ಅದಕ್ಕೆ ಅಲ್ಲಿ ನೋಡ್ರಿ, ಆಯತಾಕಾರದಾಗ ಇರ್ತದ. ಇಲ್ಲಿ ಒಂದು 112 ಅದ, ಇನ್ನೊಂದು 72 ಅದ. ಅಂದ್ರೆ ವಿಸ್ತೀರ್ಣ ಏನಾಗ್ತದ? ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ನಾ ಹೆಂಗ್ ಬರ್ಕೋತೀನಿ ನೋಡ್ರಿ. ಈಗ
ನೆಲಕ್ಕೆ ಹಾಕಬೇಕಾದ ಹಾಸುಗಲ್ಲುಗಳ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು, ನೋಡ್ರಿ ನಾ ಇದು ಹೆಂಗೆ ಬರ್ಕೋತೀನಿ ಅಂದ್ರೆ 112 ಗುಣಿಲೆ 72 ಡಿವೈಡೆಡ್ ಬೈ 8 ಇಂಟು 8. ನಾ ಹಿಂಗೆ ಯಾಕೆ ಬರ್ಕೊಂಡೆ ಅಂದ್ರೆ ನೆನಪಿಟ್ಟುಕೋರಿ, ಇದು ಆಯತದ ಆಕಾರದಾಗಿರ್ತದ. ಆಯತದ ವಿಸ್ತೀರ್ಣ ಸೂತ್ರ ಏನು? ಉದ್ದ ಗುಂಡ್ಲೆ ಅಗಲ ಡಿವೈಡೆಡ್ ಬೈ, ಇಲ್ಲಿ ವರ್ಗಾಕಾರದ ಅಂತ ಕೇಳ್ಯಾರ. ವರ್ಗಾಕಾರದ ವಿಸ್ತೀರ್ಣ ಸೂತ್ರ ಏನಾಗ್ತದ? ಬಾವು ಗುಂಡ್ಲೆ ಬಾವು ಅಥವಾ ಉದ್ದ ಗುಂಡ್ಲೆ ಉದ್ದ. ಅಂದ್ರ 8 ಅಡಿ ಬಂದದ, ಅದಕ್ಕೆ 8 ಗುಣಿಲೆ 8 ಬರ್ತೀನಿ. ಈಗ ನೋಡ್ರಿ ಕಡ್ತಾ ಹೊಡೀರಿ. 8 1 8, 8 9 72. ನೆಕ್ಸ್ಟ್ ನೋಡ್ರಿ ಇವೆರಡೂ ಯಾವ ಮಗೆ ಗೊತ್ತಾವಂದ್ರ 8ರ ಮಗೆ ಕೊಡಿರಿ. 8 1 8, ಇಲ್ಲಿ 8 1 8, 8ರನಾಗ 11ರನಾಗ 8 ಹೋದ್ರೆ ಎಷ್ಟು? 3 ಉಳಿತದ, 32 ಆಗ್ತದ. 8ರ ಮಗೆ 32 ಬರ್ತದ. 8 4 32 ಅಂದ್ರ 14 9 ಎಷ್ಟು? 126. ಅಂದ್ರ ನೆಲಕ್ಕೆ ಹಾಕಬೇಕಾದ ಹಾಸುಗಲ್ಲುಗಳ ಸಂಖ್ಯೆ ಎಷ್ಟು? 126. ಇಷ್ಟು ಬಿಡಿಸಿರಿ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದ. ಇಲ್ಲಿ 2 ಅಂಕದ ಇನ್ನೊಂದು ಪ್ರಶ್ನೆ ಅದ ನೋಡ್ರಿ. 2 ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫಸ್ಟ್ ಕೊಟ್ಟಿದ್ದನ್ನ ಬರ್ಕೋರಿ. 2 ಸಂಖ್ಯೆಗಳ ಮಸ ಮತ್ತು ಲಸಗಳು. ಮಸ ಅಂದ್ರೇನು? ಎಚ್ ಏನದ? ಲಸ ಮತ್ತು ಮಸಗಳ ಗುಣಲಬ್ಧ. ಇವೆರಡರ ಗುಣಲಬ್ಧ ಅಂದ್ರ ಮಸ ಅಂದ್ರೆ ಎಚ್ ಇಂಟು ಲಸ ಅಂದ್ರೆ ಎಲ್. ಎಚ್ ಇಂಟು ಎಲ್ ಏನಂತ ಕೊಟ್ಟಾರ? 2016 ಕೊಟ್ಟಾರ. ನೆಕ್ಸ್ಟ್ ಅವುಗಳಲ್ಲಿ ಒಂದು ಸಂಖ್ಯೆಯು, ನಾ ಇಲ್ಲಿ 2 ಸಂಖ್ಯೆಗಳನ್ನ ಎ ಮತ್ತು ಬಿ ಅಂತ ತಗೊಂಡೆ ಅಂದ್ರ ಒಂದು ಸಂಖ್ಯೆ ಅಂದ್ರ ಎ ಅಂತ ತೋತೀನಿ. ಎಷ್ಟದಂತ ಹೇಳ್ಯಾರ? 42 ಅದಂತ ಹೇಳ್ಯಾರ. ನೆಕ್ಸ್ಟ್ ಏನಂತ ಕೇಳ್ಯಾರ ಅವರು? ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇನ್ನೊಂದು ಸಂಖ್ಯೆ ಬಿ ಅಂತ ತಿಳ್ಕೊರಿ, ಇದನ್ನ ಕಂಡುಹಿಡಿಯಿರಿ ಅಂತ ಹೇಳತ್ತಾರ. ನೆಕ್ಸ್ಟ್ ಹಾಗೂ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅಂದ್ರ ಒಂದು ಸಂಖ್ಯೆ ಅಂತ ಗೊತ್ತದ, ಇನ್ನೊಂದು ಸಂಖ್ಯೆನ ನೀವು ಫಾರ್ಮುಲಾದೊಳಗೆ ಹಾಕಿ ಕಂಡುಹಿಡಿತೀರಿ. ಈ 2 ಸಂಖ್ಯೆಗಳ ಮಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಫಸ್ಟ್ ನಾ ಏನ್ ಮಾಡ್ತೀನಿ, ನಿಮಗ್ ಕಂಪಲ್ಸರಿ ಗೊತ್ತದ ರಿಲೇಷನ್ ಏನದ ಇದ್ರದ್ದು? ಎಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ನಿಮ್ಗೆ ಗೊತ್ತದ. ಅಂದ್ರೆ 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರ್ತದ? ಸಮ ಆಗಿರ್ತದ ಅಂತ ನಿಮಗ ಗೊತ್ತದ. ಈ ಸೂತ್ರವನ್ನು ಉಪಯೋಗ ಮಾಡಿಕೊಂಡು ನಾ ಏನ್ ಮಾಡ್ತೀನಿ, ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿತೀನಿ. ಈ ಫಸ್ಟ್ ನೋಡ್ರಿ, ಎಚ್ ಇಂಟು ಎಲ್ ಏನದ ನೋಡ್ರಿ? 2016 ಇಸ್ ಈಕ್ವಲ್ ಟು ಎ ಜಾಗದಾಗ ಎ ಬರೀ ಎಷ್ಟದ? 42 ಇಂಟು ಬಿ ಕಂಡುಹಿಡಿಬೇಕಾಗ್ಯದ. ಬಿ ಬರೀರಿ. ಈಗ ನಿಮಗೆ ಬಿ ಬೇಕಾಗ್ಯದ. 42 ಈ ಕಡೆ ಕಳಿಸ್ತೀನಿ. ಗುಣಾಕಾರ ಈ ಸಲ ಬಂದ್ರೆ ಏನತ್ತದ? ವೆರಿ ಗುಡ್, ಭಾಗಾಕಾರ ಆಗ್ತದ. ನೋಡ್ರಿ ಹೆಂಗ್ ಬರಿತೀನಿ ಇಲ್ಲಿ? 2016 ಡಿವೈಡೆಡ್ ಬೈ 42 ಇಸ್ ಈಕ್ವಲ್ ಟು ಬಿ ಅಂತ ಬರೀತೀರಿ. ಈಗ ಏನ್ ಮಾಡ್ರಿ? ಕಟ್ತಾ ಹೊಡಿರಿ. ಫಸ್ಟ್ ಇದು ಯಾವ ಮಗೆ ಗೊತ್ತದ ನೋಡ್ರಿ? ಫಸ್ಟ್ 2ರ ಮಗೆ ಕೊಡ್ರಿ. 2 2 4, 2 1 2. ಇಲ್ಲಿ ನೋಡ್ರಿ 2 1 2, 0ಕ್ಕೆ 0. ನೆನಪಿಟ್ಟುಕೋರಿ, 2ರಕ್ಕಿಂತ ಒಂದು ಸಣ್ಣದ, ಅದಕ್ಕೆ ಏನ್ ಮಾಡ್ಬೇಕು? 0 ಕೊಡ್ಬೇಕು. 16 ಆಗ್ತದ. 2 8 16. ನೆಕ್ಸ್ಟ್ ಇದನ್ನ 3ರ ಮಗೆ ಕೊಡಿರಿ. ನೋಡ್ರಿ 3 7 21. ಇಲ್ಲಿ ನೋಡ್ರಿ 3 3 9 ಆಗ್ತದ. 1 ಉಳಿತದ. ಮತ್ತೆ 3 3 9 18 ಆಗ್ತದ. 3 6 18. ಇಲ್ಲಿ ಏನು ಉಳಿತು ನೋಡ್ರಿ? ಇನ್ನೊಂದ್ಸಲ ಬರೀತೀನಿ. ಇಲ್ಲಿ 336 ಭಾಗಿಲೆ 7 ಉಳಿತದ. ಮತ್ತೆ ಇಲ್ಲಿ ಕಡ್ತಾ ಹೊಡೀರಿ. 7 1 7, 7 4 28. 33ನಾಗ 28 ಹೋದ್ರೆ 5 ಉಳಿತದ. 56 ಆಗ್ತದ. 7 8 ಎಷ್ಟು? 56. ಅಂದ್ರ ಇನ್ನೊಂದು ಸಂಖ್ಯೆ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 48 ಬಂತು. ನೋಡ್ರಿ ಒಂದೈತಿ. ಈಗ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿದ್ವಿ.
ಈಗ ಏನ್ ಮಾಡಂತಾರ ಅವರು, ಆ ಎರಡೂ ಸಂಖ್ಯೆಗಳ ಅಂದ್ರೆ ಎ ಮತ್ತು ಬಿ ಸಂಖ್ಯೆಗಳ ಮಸವನ್ನ ಯಾವ ವಿಧಾನದಿಂದ ಕಂಡಿಡಿ ಅಂತ ಹೇಳ್ಯಾರ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡಿ ಅಂತ ಹೇಳ್ಯಾರ. ಅದಕ್ಕೆ ಅವ್ ಎರಡರ ಮಸವನ್ನ ಕಂಡಿಡಿತೀನಿ. ಇಲ್ಲಿ ನೋಡ್ರಿ, ಒಂದ್ ಸಂಖ್ಯೆ 42 ಅದ, ಇನ್ನೊಂದ್ ಸಂಖ್ಯೆ ಏನದ 48 ಅದ. ಇವೆರಡರನ್ನ ಯಾವ ವಿಧಾನದಿಂದ ಕಂಡುಹಿಡಿಬೇಕು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ಫಸ್ಟ್ 42 ಬರ್ಕೋತೀರಿ ಅವಿಭಾಜ್ಯ ಅಪವರ್ತನದಿಂದ, ಆಮೇಲೆ 48 ಬರ್ಕೋತೀರಿ. ಈಗ ನೋಡ್ರಿ, 2ರ ಮಗೆ ಭಾಗ ಓದ್ತಾವ, 2 2 4, 2 1 2. ಇಲ್ಲಿ ಬರುವಂತ ಸಂಖ್ಯೆಗಳು ಎಲ್ಲ ಅವಿಭಾಜ್ಯ ಸಂಖ್ಯೆಗಳೇ ಆಗಿರ್ಬೇಕು. ಅಂತ ಸಂಖ್ಯೆಗಳನ್ನ ಮಾತ್ರ ನೀವು ತಗೋಬೇಕು. ನೆಕ್ಸ್ಟ್ 3ರ ಮಗೆ ಓದ್ತದ, 3 7 21, 7 1 7. ಏನ್ ಬಂತ ನೋಡ್ರಿ, 2 ಗುಣಿಲೆ 3 ಗುಣಿಲೆ 7. ನೆಕ್ಸ್ಟ್ ಅಲ್ಲಿ ನೋಡ್ರಿ 48 ಅದ. ಇಲ್ಲಿ 2ರ ಮಗೆ ಹೋಗ್ತವ್ರಿ, 2 2 4, 2 4 8. ನೆಕ್ಸ್ಟ್ 2 1 2, 2 2 4. ಮುಂದ್ ನೋಡ್ರಿ 2 6 12, 2 3 6, 3 1 3. ನೋಡ್ರಿ 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 3. ಈಗ ಏನೇನ್ ಕಾಮನ್ ಅದಾವ ನೋಡ್ರಿ, 4 ಸಲ 2 ಅದಾವ, 2 ಕಾಮನ್ ಅದ. ನೆಕ್ಸ್ಟ್ 3 ಕಾಮನ್ ಅದ. ಇಲ್ಲಿ ನೋಡ್ರಿ, ಮತ್ತ ಅವು ಬಿಟ್ರೆ ಯಾವ ಕಾಮನ್ ಇಲ್ಲ. ಅದಕ್ಕೆ ನೋಡ್ರಿ 2 ಗುಣಿಲೆ 3 ಇಸ್ ಈಕ್ವಲ್ ಟು 6. ಅಂದ್ರ ಮೊಸ ಎಷ್ಟು ಬಂತು, ಮೊಸ ಇಸ್ ಈಕ್ವಲ್ ಟು 6. ಇಷ್ಟು ಬರ್ತದೆ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದ. ಇದು ಬಿಡಿಸೋದಕ್ಕೆ 1 ಮಾರ್ಕ್ಸ್, ಇದು ಬಿಡಿಸೋದಕ್ಕೆ 1 ಮಾರ್ಕ್ಸ್. ವಿದ್ಯಾರ್ಥಿಗಳೇ, ಪರೀಕ್ಷೆ ಇನ್ನೇನು ಹತ್ರ ಬಂದಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಹೋಗಿ ಒಂದ್ಸಲ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ವಿಡಿಯೋವನ್ನು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.